ನಮಸ್ಕಾರ ನಮ್ಮ ಸಂಪೂರ್ಣ ಕರ್ನಾಟಕ ಜನತೆಗೆ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಎಲ್ಲ ನಮ್ಮ ಕರ್ನಾಟಕದ ಜನರು ನೋಡುವಂಥ ವಿಡಿಯೋ ಆಗಿದೆ. ಯಾಕಪ್ಪ ಅಂದರೆ ನಾವು ಕನ್ನಡ ಟೈಪಿಂಗ್ನಲ್ಲಿ ಮಾಡುವಂಥ ತಪ್ಪುಗಳನ್ನು ಹೇಗೆ ಸುಧಾರಿಸ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಲಿಸಲಿಕ್ಕೆ ಬಂದಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಕೆಲವೊಂದು ತಪ್ಪುಗಳು, ಬಹಳಷ್ಟು ತಪ್ಪುಗಳು ನಾವು ಟೈಪಿಂಗ್ ಮಾಡ್ತಾ ಇರುವಾಗ ಮಾಡ್ತಾ ಇದ್ದೀವಿ, ಅದನ್ನು ನಾವು ತಿದ್ಕೋತಾ ಇಲ್ಲ. ಅದಕ್ಕೋಸ್ಕರ ನಮ್ಮನ್ನು ಕೂಡ ಒಬ್ಬರು ಮಾರ್ಗದರ್ಶಕರಾಗಿ ನಮ್ಮನ್ನು ಒಬ್ಬರು ತಿದ್ದಿದ್ದಾರೆ. ಅವರು ಯಾರಂತ ಈ ವಿಡಿಯೋ ಎಂಡ್ನಲ್ಲಿ ಕೊನೆಯದಾಗಿ ಹೇಳ್ತೀನಿ. ಬನ್ನಿ ವಿದ್ಯಾರ್ಥಿಗಳು, ಮೊದಲನೇದಾಗಿ ನಾವು ಹೂ ಬರಿಬೇಕಾದ್ರೆ ಏನು ಮಾಡ್ತೀವಿ, ಟೈಪಿಂಗ್ನಲ್ಲಿ H-U ಹೂ ಅಂತ ಬರಿತೀವಿ. ಆದರೆ ಸ್ನೇಹಿತರೆ, ಇದು ಕನ್ನಡ ಭಾಷೆಯ ಹೂ ಅನ್ನೋ ಹೂ ಅಂತ ಬರೆದಿದ್ದೇವಲ್ಲ, ಇದು ಕನ್ನಡ ಭಾಷೆಯಲ್ಲಿ ನೀವು ಬರೆಯುವಾಗ ಏನು ಮಾಡ್ತೀರಿ, ಯಾವ ಟೈಪ್ ಬರಿತೀರಪ್ಪ ಅಂದರೆ H ಬರಿತೀರಾ. ನಾ ಇದನ್ನು ಹೂ ಅಂತ ಮಾಡಿ ತೋರಿಸ್ತೀನಿ. H ಅಂತ ಬರೆದು V-U ಅಂತ ಮಾಡ್ತೀನಿ. ಇದು ಹೂ, ಇದು ಹೂ ಅಂತ ಮಾಡ್ತೀವಿ ನಾವು. ಓಕೆನಾ. ಇದು ಇದು ಏನು ನಮ್ದು ಇದೆ ಅಲ್ವಾ, ನಾವು ಹನ ಸೆಂಟರ್ ಪಾಯಿಂಟಿಂದ ತೊಗೋಬೇಕು. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ, ಕೊನೆಯದಾಗಿ ತೊಗೋತಾ ಇದ್ದೀವಿ. ಅದಕ್ಕೋಸ್ಕರ ಇಂಥವೇ ವರ್ಡ್ಗಳನ್ನು, ಇದೇ ರೀತಿ ವರ್ಡ್ಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಲಿಸ್ತಾ ಇದ್ದೀವಿ. ಯಾವ ವರ್ಡ್ಗಳನ್ನು ನಾವು ತಪ್ಪಾಗಿ ಬರಿತೀವಿ ಮತ್ತು ಅದನ್ನು ನಾವು ಸರಿಯಾಗಿ ತಿದ್ದುಕೊಂಡು ನಾವು ಒಳ್ಳೆಯದಾಗಿ ಬರೀಬೇಕು ಅಂತ ನಿಮಗೆ ಕಲಿಸೋಕ್ಕೆ ಬಂದಿದ್ದೇನೆ. ಫಾರ್ ಎಕ್ಸಾಂಪಲ್ ಹೂ ಅಂತ ಬರೆದೇನೆ ನಮ್ಮ. ಓಕೆನಾ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಇದನ್ನು ತೋರಿಸ್ತೀನಿ. ಪೂ ಅಂತ ಇದು ಬರಿತೀವಿ ಕಾಮನ್ ಆಗಿ, ಪುಟ ಅಂತ. ಆದರೆ ಪೂ ಅಂತ ಇದು ಬರಿಬೇಕು. ಅಂದರೆ ಯಾವುದು ಬರಿಬೇಕು ಯಾವುದು ಬರಿಬಾರ್ದು ಅಂತ ನಾನು ತೋರಿಸ್ತೀನಿ. ಈ ಸೈಡು ಬರೆದೇ ಇರುವುದು, ಈ ಸೈಡ್ ಬರೆಯೋದು. ಫಾರ್ ಎಕ್ಸಾಂಪಲ್ ಪೂ ಅಂತ ಬರಿತೀವಿ, PU ಪೂ ಅಂತ ಬರಿತೀವಿ. ಆದರೆ ನಾವು ಯಾವುದು ಬರಿಬೇಕು, P-ಶಿಫ್ಟ್ ಪುಟ ಬರಿಬೇಕಲ್ವಾ. PU ಅಂತ ಬರೆದ್ರೆ ಪುಟ ಇಲ್ಲಿ ಬರುತ್ತೆ. ನಾ ಏನು ಮಾಡ್ತೀನಿ, VU ಅಂತ ಬರಿತೀನಿ. ಈಗ ಪುಟ ಈ ಟೈಪ್ ಬರಿಬೇಕು. ಫಾರ್ ಎಕ್ಸಾಂಪಲ್ ಪುಟ ಆಗಿರ್ಬೋದು. ಮತ್ತೇನಿದೆಯಪ್ಪ ಅಂದರೆ ಪುತ್ರ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಪುತ್ರ ಅಂತ ಬರಿತೀನಿ, PVU ಅಂತ ಬರೀರಿ. ಅನ್ನ ಅಕ್ಷರನ ತೆಗೆದು ಹಾಕಿ ಬರೀರಿ, ಇದು ಪುತ್ರ. ಓಕೆನಾ. ಒತ್ತು ಬರಬೇಕು. ಓಕೆ, ರೈಟ್, ಪುತ್ರ ಆಯಿತು. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಯಾವುದು ವರ್ಡ್ ಇದೆ, ಪೂ ಅಂತ ಇದೆ. ದೊಡ್ಡ ಪೂ ಅಂತ ಬರಿತೀವಿ. ಇದನ್ನು ಕೂಡ ಸರಿಯಾಗಿ ಬರೋದಿಲ್ಲ. ಇದು ಸರಿಯಾದ ನಿಯಮ, ಇದೇನಿದಲ್ವಾ ಸರಿಯಾದ ನಿಯಮ. ಇದು ತಪ್ಪು ನಿಯಮನ ಹೇಳ್ತಾ ಇದ್ದೀವಿ. ಸರಿಯಾಗಿ ಇದನ್ನು ಯೂಸ್ ಮಾಡಿ ಈ ರೀತಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾವು ಪೂರ್ವ ಏನು ಮಾಡ್ತೀವಿ, ಕ್ಯಾಜುವಲ್ ಆಗಿ ಎಲ್ಲರೂ ಏನು ಮಾಡ್ತೀವಪ್ಪ ಅಂದರೆ ಪೂರ್ವ ಅಂತ ಬರೆದ್ಬಿಡ್ತೀವಿ. ಆದರೆ ಇದು ಪೂ ಯೂಸ್ ಮಾಡೋದಕ್ಕಿಂತ ಮುಂಚೆ PV-U ಇದು ಅನ್ನೋ ಒಂದು ಅಕ್ಷರ ತೆಗೆದು ಹಾಕಿ ಪೂರ್ವ. ಓಕೆನಾ. ಇದು ಸರಿಯಾದ ನಿಮಗೆ ಉತ್ತರ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಪೂಜೆಯು ಕೂಡ ಯಾವ ಟೈಪ್ ಪೂಜೆ ಮಾಡಬೇಕು, P-U ಪೂಜೆ ಬರೆದ್ರಾ. ಈ ರೀತಿ ಮಾಡಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂತು ಪೋಷಣೆ ಅಂತ ಬರಿತೀವಿ. ನಾವು ಏನು ಬರ್ತೀವಿ, ಪೋಷಣೆ. ಕ್ಯಾಜುವಲ್ ಆಗಿ ಇದು ಪೋಷಣೆ ಅಂತ ಬರಿತೀವಿ. ಈಗ ಪೋಷಣೆ ಅಂತ ಬರಿತಾ ಇದ್ದೀವಿ. ಆದರೆ ನಾವು ಏನು ಬರಿಬೇಕು ಅಪ್ಪ ಅಂದರೆ P-ಶಿಫ್ಟ್ O ಇದು ಅಕ್ಷರನ ತೆಗೆದು ಹಾಕಬೇಕು, ಪೋಷಣೆ ಅಂತ ಬರೀಬೇಕು. ಸಾರಿ, PO ಪೋ. ಓಕೆನಾ. ಇಲ್ಲೇನು ಮಾಡ್ತೀನಿ, ಶಿಫ್ಟ್ O ಪೋಷಣೆ, ಅಕ್ಷರನ ತೆಗೆದುಹಾಕ್ತೀನಿ. ಇದು ಕರೆಕ್ಟಾದ ನಿಯಮ. ಓಕೆನಾ. ಪೋಷಣೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪೋಷಣೆ ಆದ ತಕ್ಷಣ ನೆಕ್ಸ್ಟ್ ಏನು ಬರ್ತವೆ, ಪೊಲೀಸ್ ಅಂತ ಇದೆ. ಪೊಲೀಸ್ ಅಥವಾ ಪ್ರೊಫೆಸರ್ ಅಂತ ಬರಿತೀವಲ್ಲ, ಪ್ರೋ ಅಂತ. ಅದು ಯಾವ ಟೈಪ್ ಬರಿಬೇಕು, ಈಗ ಪೊಲೀಸ್ ಅಂತ ನಾವೆಲ್ಲರೂ ಬರಿತೀವಿ. ಪೊಲೀಸ್ ಅಂತ ಬರಿತೀವಿ. ಆದರೆ ಯಾವ ಟೈಪ್ ಸರಿಯಾಗಿ ಬರಿಬೇಕು, P-ಶಿಫ್ಟ್ PO ಪೋ ಅಂತ ಬರಿತೀನಿ. ಇದನ್ನು ತೆಗೆದು ಹಾಕ್ತೀನಿ, ಶಿಫ್ಟ್ O. ಓಕೆನಾ. ತೆಗೆದು ಹಾಕಿ ಪೊಲೀಸ್. ಓಕೆನಾ. ಇದು ಸರಿಯಾಗಿ ಇದೇ ರೀತಿ ಬರಿಬೇಕು. ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಇದು ನಿಮ್ಮ ಕನ್ನಡ ಟೈಪಿಂಗ್ನಲ್ಲಿರುವ ಕೆಲವೊಂದು ತಪ್ಪುಗಳನ್ನು ತಿದ್ದೋಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ.
ಓಕೆನಾ. ಯಾಕಂದರೆ ಸರ್ ನಮಗೆ ಕನ್ನಡ ಬರೋದಿಲ್ಲ ಅಂತಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಆ ತಪ್ಪನ್ನು ನಾವು ತಿದ್ದುಕೊಂಡು ನಮ್ಮ ಕನ್ನಡ ಭಾಷೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಮಾತನ್ನು ಕೂಡ ಆಡಬೇಕು, ಹಾಗೆ ಸರಿಯಾದ ರೀತಿಯಲ್ಲಿ ಟೈಪ್ ಕೂಡ ಮಾಡಬೇಕು. ಅದೇ ನಮ್ಮ ಕನ್ನಡಿಗರಾಗಿ ನಾವು ಕನ್ನಡಕ್ಕೆ ಕೊಡುವ ಒಂದು ಗೌರವವಾಗಿರುತ್ತದೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಪ್ರೊಫೆಸರ್ ಅಂತ ಇದೆ. ಓಕೆನಾ. ಪ್ರೋ ಅಂತ ಇದೆ ಅಷ್ಟೇ, ಪ್ರೋ. ಇಲ್ಲೇನು ಮಾಡ್ತೀನಿ, PO ಪ್ರೋ ಅಂತ ತೆಗಿತೀನಿ. ಈಗ ಶಿಫ್ಟ್ O ಬಂತ, ಇದಕ್ಕೆ 6 ಅಕ್ಷರ. ನಾ ಏನು ಮಾಡ್ತೀನಿ, PFRO ಬಂತ. ಇದಕ್ಕೇನು ಮಾಡ್ತೀನಿ, V ಶಿಫ್ಟ್ O. ಸಾರಿ ಸ್ಟೂಡೆಂಟ್ಸ್, ಪ್ರೊಫೆಸರ್ ಪ್ರೋ ಅಂತ ಬರ್ತಿದ್ದೇನೆ. ಓಕೆನಾ. ಈ ಟೈಪ್ ಬರಿಬೋದು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರ್ತೀನಿ. ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಫೋನ್ ಅಂತ ಇದೆ. ಫೋನ್ ಇದನ್ನು ಯೂಸ್ ಮಾಡ್ತೀವಿ. ಇದೇ ಹೇಗೆ ಬರಿಬೇಕು, ಓಕೆ. ಕ್ಯಾಜುವಲಿ ನಾವೇನು ಮಾಡ್ತೀವಿ, ಫೋನ್ ಅಂತ ಬರಿತೀವಿ. ಇದು ಪ್ರೊಫೆಸರ್ ಹತ್ರ ಮಿಸ್ ಆಗಿದೆ. ಓಕೆನಾ. ಸ್ವಲ್ಪ ಮಿಸ್ ಆಯಿತು, ಮತ್ತೊಮ್ಮೆ ಮಾಡ್ತೀನಿ. VO ಓಕೆನಾ. ಇದೆ. 1 ಸೆಕೆಂಡ್ ಸ್ಟೂಡೆಂಟ್ಸ್, ನಾನು ನೋಡ್ತಾ ಇದ್ದೀನಿ. ಪ್ರೊಫೆಸರ್ ಓಕೆನಾ. PFR ಓಕೆನಾ. O ಅಂತ ಮಾಡ್ತೀನಿ. ಇದು O ಅಂತ ತೆಗೆದುಬಿಡ್ತೀನಿ. VU ಅಂತ ಬರಿತೀನಿ. ಇದನ್ನು ತೆಗೆದುಬಿಡ್ತೀನಿ. ಬಂತಾ. ಈ ಟೈಪ್ ನಾವು ಪ್ರೊಫೆಸರ್ ಅಂತ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪ್ರೊಫೆಸರ್ ಅದನ್ನು ಉಪಹಾರ ಫೋನ್ ಅಂತ ಇದೆ. ಫೋನ್ ಅಂತ ನಾನು ಏನು ಮಾಡ್ತಾಯಿದ್ದೀನಿ, ಫೋನ್ ಅಂತ ಮಾಡ್ತಾಯಿದ್ದೀನಿ. ಆದರೆ ನಾವೇನು ಮಾಡಬೇಕು, ಪ ಅಂತ ಬರಿಬೇಕು, O ಅಂತ ಬರೀರಿ. ಅದಾದ ತಕ್ಷಣ ಇದು O ತೆಗೆದುಬಿಡ್ರಿ. VU ಶಿಫ್ಟ್ O ಫೋನ್ ಬಂತಾ. NFF ಫೋನ್ ಆಯಿತು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಉಪಹಾರ. ಉಪಹಾರ ಬರಿಬೇಕಾದ್ರೆ ನಾವು ಎಲ್ಲರೂ ಮಾಡ್ತಿದ್ದೀವಿ, ಉಪಹಾರ ಅಂತ ಬರಿತಾ ಇದ್ದೀವಿ. ಕ್ಯಾಜುವಲ್ ಆಗಿ ಉಪಹಾರ ಅಂತ ಬರಿತೀವಿ. ಅದೇ ಪಾ ಆಗಬೇಕು. ಇದನ್ನೇ ನೋಡೋಕ್ಕೂ ಈಗ ಉಪಹಾರ ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನಿರ್ದೇಶಕ ಅಂತ ಇದೆ. ನಿರ್ದೇಶಕ ನಾವು ಕ್ಯಾಜುವಲ್ ಆಗಿ ಇದು ಬರಿತೀವಿ, ಆದರೆ ನಿರ್ದೇಶಕ ಅಂತ ಇದೇ ರೀತಿ ಬರಿಬೇಕು. ಸರ್ ಯಾವ ರೀತಿ ಮಾಡಬೇಕು ಇದನ್ನು ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ನಾವು ತಪ್ಪು ಬರೆಯೋದು ಮೆಥಡನ್ನು ಹೇಳ್ತಾ ಇದ್ದೀನಿ. ಓಕೆನಾ. ಯಾವ ಟೈಪ್ ತಪ್ಪು ಅಂದರೆ ಓಕೆನಾ, DF ತಪ್ಪು ಬರೆಯೋಕ್ಕಿನ್ನ ಬರಲಾಗಿದೆ ನನಗೆ. ಓಕೆನಾ. ಈ ಟೈಪ್ ಬರಿತಾ ಇದ್ದಾರೆ ಎಲ್ಲರೂ. ಓಕೆನಾ. ಇದು ತಪ್ಪು ನಿರ್ದೇಶಕ ಬರಿಬೇಕಾದ್ರೆ ನಿರ್ದೇಶಕ ಅಂತ ಬರಿಬೇಕು. ಓಕೆನಾ. ಇದು ತಪ್ಪು ಪ್ರಮಾಣ, ಇದು ಸರಿಯಾದ. ಓಕೆನಾ. ಈ ಟೈಪ್ ಮಾಡಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಹೂ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಹುಡುಗ ಅಂತ ಇದೆ. ಹುಡುಗ ಈ ಟೈಪ್ ಬರಿಬೇಕಾಗಿಲ್ಲ, ಹುಡುಗ ಅಥವಾ ಹುಡುಗಿ ಅಂತ ಈ ಟೈಪ್ ಬರಿಬೇಕು. ಈಗ ಹುಡುಗ ನಾವೇನು ಮಾಡೋಣ, ಈಗ HU ಹೂವನ್ನು ತೆಗೆದು VU ಹೂ ಅಂತ ಮಾಡಿ ಹುಡುಗ ಅಂತ ಬರೆಯೋಣ ಅಥವಾ ಹುಡುಗಿ ಅಂತ ಬರೆಯೋಣ. ಸ್ನೇಹಿತರೆ, ಇದು ವಿಡಿಯೋ ನಿಮಗೋಸ್ಕರ, ನಮ್ಮ ಕನ್ನಡ ಭಾಷೆಗೋಸ್ಕರ. ಹುಡುಗಿಯರು ಓಕೆನಾ. ನಮ್ಮ ಕನ್ನಡ ಭಾಷೆಯನ್ನು ನಾವು ಚೆನ್ನಾಗಿ ಹುಡುಗಿ ಅಥವಾ ಓಕೆನಾ, ಕನ್ನಡ ಭಾಷೆಯನ್ನು ನಾವು ಉತ್ತಮ ಮಟ್ಟಕ್ಕೆ ನಾವು ಮಾತಾಡಿ ಮತ್ತು ಕನ್ನಡ ಭಾಷೆಯನ್ನು ನಾವು ಬೆಳೆಸೋಣ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ, ನಾವು ಇದು
ಯಾರ್ಲಿಂತ ಕಲ್ತಿದ್ದೀವಿ, ನಾವು ಕೂಡ ತಪ್ಪು ಮಾಡಿದ್ದೆವು. ನಮ್ಮ ತಪ್ಪನ್ನು ನಮಗೊಬ್ಬರು ನಮ್ಮ ಕರ್ನಾಟಕದ ಒಬ್ಬ ಉತ್ತಮ ಸಾಹಿತಿ ಆಗಿರುವ ನಮ್ಮ ಒಬ್ಬರು ಸರ್ ಹೆಸರು ಲಾಸ್ಟಲ್ಲಿ ಹೇಳ್ತಾ ಇದ್ದೇನೆ. ಆ ಸರ್ ಅವರು ನಮಗೆ ತಿದ್ದಿಗೋಸ್ಕರ ನಾನು ನಿಮಗೆ ನನ್ನ ಮಾಹಿತಿ ಮೂಲಕ ನಿಮಗೆ ಹೇಳ್ತಾ ಇದ್ದೇನೆ. ಓಕೆನಾ. ಹೋ ಅಂತ ಇದೆ, ನಾವು ಹೊರಡು ಅಂತ ಇದೆ. ಹೊರಡನ್ನು ಮಾಡೋಣ. ಹೋ ಅಂತ ಮಾಡ್ತಾಯಿದ್ದೀವಿ, ಆದರೆ ಇಲ್ಲೇನಾಗಬೇಕು, ಹೊರಡು ಆಗಬೇಕು. ಓಕೆನಾ. ಹೋ ಅಂತ ಮಾಡ್ತೀನಿ. ಎಚ್ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ ರೀ. ಈಗ ಓ ಅಂತ ಇದೆನಾ, ಇದನ್ನು ತೆಗೆದುಬಿಡ್ರಿ. ಈಗ ವಿ ಶಿಫ್ಟ್ ಓ, ಈಗ ಹೋ ಆಗಬೇಕು. ಹೊರಡು ಅಂತ ಇದೆ. ಎಚ್ ಅಂತ ಬರೀರಿ, ಯು ಅಂತ ಬರೀರಿ. ಸಾರಿ, ಎಚ್ ವಿ ಯು ಅಂತ ಬರೀರಿ. ಹೊರಡುವುದು. ಓಕೆನಾ. ಹೊರಡುವುದು. ಓಕೆ, ವಿಡಿಯೋ ಆಯಿತಾ. ಇದು ವಿಡಿಯೋ ಮೂಲಕ ನಾವು ನಮಗೆ ಕೊಟ್ಟಿರುವ ಕೆಲವೊಂದು ವರ್ಡ್ಗಳು ತಪ್ಪಾಗಿ ಬರೆಯುತ್ತಿದ್ದು, ಆ ವರ್ಡ್ಗಳನ್ನು ನಾವು ಒಬ್ಬರೇ ಅಲ್ಲ, ಕರ್ನಾಟಕದಲ್ಲಿ ಭಾಳಷ್ಟು ನಾವು ಈ ವರ್ಡ್ಗಳನ್ನು ತಪ್ಪಾಗಿ ಬರೆಯುತ್ತಿದ್ದೇವೆ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ಒಂದು ಪಠ್ಯಕ್ರಮವನ್ನು ನಾವು ಅನುಸರಿಸೋಣ. ನಮ್ಮದು ಏನು ಕನ್ನಡದಲ್ಲಿ ಬರೀತಿರಲ್ವ ಅದೇ ರೀತಿ ನಾವು ಅನುಸರಿಸೋಣ ಅನ್ನುತ್ತಾ ಈ ವಿಡಿಯೋ ನಮ್ಮ ಮಾರ್ಗದರ್ಶಕರಾಗಿ ನಮಗೆ ಕನ್ನಡವನ್ನು ಉತ್ತಮ ರೀತಿಯಲ್ಲಿ ಕಲಿಸಿರುವ ನಮ್ಮ ಸಾಹಿತಿಗಳಾದ ಯಾರಪ್ಪ ಅಂದರೆ ಎಂ ನಾಗರಾಜ್ ಮಂಗಳೂರು ಅವರು ಸರ್ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇವೆ. ಈ ಮೂಲಕ ನಮ್ಮ ಕರ್ನಾಟಕ ಜನತೆಗೆ ಒಂದು ಸಂದೇಶವನ್ನು ಕೊಡ್ತೇನೆ. ನಾವು ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ, ಕನ್ನಡಕ್ಕಾಗಿ ನಾವೇ ಬದುಕೋಣ. ಯಾಕಂದರೆ ನಾವು ಕನ್ನಡಿಗರಾಗಿ ಕನ್ನಡವನ್ನು ಉತ್ತಮ ರೀತಿಯಲ್ಲಿ ಬರೆದು ಓದೋಣ ಅನ್ನುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.